ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ನಿಮಗೆ ಅಂತಂದರೆ ಯೂನಿಸೆಕ್ಸ್ ಸಲೂನ್ ಯಾಕೆ ಮಾಡ್ತಾರೆ ಅಂತಂದರೆ, ಈಗ ನಿಮ್ಗೆ ಆಲ್ರೆಡಿ ನೋಡಿರ್ಬೋದು, ಒಂದು ಹಾಸ್ಪಿಟಲ್ಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಡಿವೈಡ್ ಮಾಡಲ್ಲ ಜೆಂಡರ್ನ. ಬರೀ ಫೀಮೇಲ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ, ಮೇಲ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ. ಅದೇ ಥರ ಸರ್ವಿಸ್ ಓರಿಯೆಂಟೆಡ್ ಸಲೂನು ಹೌದು. ಅದನ್ನು ಯೂನಿಸೆಕ್ಸ್ ಯಾಕೆ ಮಾಡ್ತಾರೆ ಅಂದರೆ, ಒಂದು ಕಂಪ್ಲೀಟ್ ಫ್ಯಾಮಿಲಿಯವರು, ನಿಮ್ಮ ಮನೆಯಲ್ಲಿರೋ ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಬಾಯ್ಸ್, ಜೆಂಟ್ಸ್, ಲೇಡೀಸ್ ಅಂತ ನಾವು ಏನು ಡಿವೈಡ್ ಮಾಡಲ್ಲ. ಸೊ ಎಲ್ರಿಗೂ ಒಟ್ಟಿಗೆ ಸರ್ವೀಸ್ನ ನಾವು ಇಲ್ಲಿ ಒಟ್ಟಿಗೆ ಕೊಡ್ಬೋದು. ಮಕ್ಕಳಿಗೂ ಅಷ್ಟೇ ಏನೇನು ಸರ್ವಿಸ್ ಕೊಡ್ಬೋದು, ನಿಮ್ಗೆ ಏನೇನು ಪ್ರೊವೈಡ್ ಮಾಡ್ಬೋದು ಅಂತ ಒಂದೊಂದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಂಡು ಹೋಗ್ತೀನಿ. ಸೊ ಯೂನಿಸೆಕ್ಸ್ ಅಂತ ಇರೋದು ನಿಮ್ಮ ಕಂಪ್ಲೀಟಾಗಿ ಫ್ಯಾಮಿಲಿಯವ್ರು ಬಂದು ಒಂದೇ ಸತಿ ನಿಮ್ಮ ಸರ್ವೀಸ್ ಏನಿದೆ ನೋಡಿ. ಹಾಸ್ಪಿಟಲ್ಗೆ ಹೋದರೆ ನಿಮ್ದು ಇನ್ನರ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಅಲ್ಲಿ ಟ್ರೀಟ್ ಮಾಡ್ತೀರಾ, ಡಾಕ್ಟರ್ ಹತ್ರ ಮೀಟ್ ಮಾಡ್ತೀರಾ. ಅದೇ ಥರ ನಾವು ನಿಮಗೆ ಒಂಥರ ಡಾಕ್ಟರ್ ಥರನೇ ಸಲೂನಲ್ಲಿರೋ ಸ್ಟೈಲಿಶ್ ಆಗಲಿ, ಹೇರ್ ಸ್ಟೈಲಿಶ್ ಆಗಲಿ, ಸ್ಕಿನ್ ಸ್ಪೆಷಲಿಸ್ಟ್ ಆಗಲಿ, ಅವರೆಲ್ಲನೂ ನಿಮಗೆ ಒಂಥರ ಎಸ್ಪೆಷಲಿ ಡಾಕ್ಟರ್ ಅಂತಲೇ ಹೇಳ್ಬೋದು, ಪ್ರೊಫೆಷ್ನಲ್ ಆಗಿ ಅವ್ರು ಬಂದು ನಿಮ್ಮ ಎಕ್ಸ್ಟರ್ನಲ್ ಬ್ಯೂಟಿನ ಇನ್ನೂ ಎನ್ಹ್ಯಾನ್ಸ್ ಮಾಡಿ ಕೊಡ್ತಾರೆ. ಸೊ ಆ ಥರ ನೀವು ಸರ್ವೀಸ್ನ ಅಲ್ಲಿ ಯುಟಿಲೈಸ್ ಮಾಡ್ಕೋಬೋದು. ಸೊ ಯೂನಿಸೆಕ್ಸ್ ಸಲೂನ್ ಅಂದರೆ ನೀವು ಅದನ್ನು ಡಿವೈಡ್ ಆಗಿ ಯೋಚನೆ ಮಾಡೋಂಗಿಲ್ಲ. ಸೊ ಕಂಪ್ಲೀಟಾಗಿ ನಿಮ್ಮ ಇನ್ನರ್ ಬ್ಯೂಟಿ ಆಗಲಿ, ಎಕ್ಸ್ಟರ್ನಲ್ ಬ್ಯೂಟಿನಾಗಲಿ ಎನ್ಹ್ಯಾನ್ಸ್ ಆಗಿ ಮಾಡಿ ತೋರಿಸೋದೇ ಯೂನಿಸೆಕ್ಸ್ ಸಲೂನು. ಸೊ ಇಲ್ಲಿ ನಿಮಗೆ ಏನೇನು ಸರ್ವಿಸ್ ಸಿಗುತ್ತೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ಎಕ್ಸ್ಟರ್ನಲ್ ಆಗಿ ಇನ್ನೂ ನೀವು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು ಅಂತ ಹೇಳ್ತೀನಿ ನಾನು.